ನಮಸ್ಕಾರ. ಇವತ್ತಿನ ವಿಷಯ ಎಲ್ಲ ಪರಿಸ್ಥಿತಿಗಳಲ್ಲೂ, ಸಂದರ್ಭಗಳಲ್ಲೂ, ಸಂಬಂಧಗಳಲ್ಲಿ ನಾವೇ ಯಾಕೆ ಹೊಂದ್ಕೊಂಡು ಹೋಗ್ಬೇಕು? ನಾವೇ ಯಾಕೆ ಎಲ್ಲ ಪರಿಸ್ಥಿತಿಗಳನ್ನ, ಸಂದರ್ಭಗಳನ್ನ, ಸಂಬಂಧಗಳನ್ನ ಅವ್ರಿರೋ ಹಾಗೆ ಅದಿರೋ ಹಾಗೆ ಸ್ವೀಕರಿಸ್ಬೇಕು? ಅವರು ಸ್ವೀಕರಿಸ್ಬೋದಲ್ವಾ? ಅವರು ಹೊಂದ್ಕೊಂಡು ಹೋಗ್ಬೋದಲ್ವಾ? ನಾವೇ ಯಾಕೆ ಹೊಂದ್ಕೊಂಡು ಹೋಗ್ಬೇಕು ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ, ನಾವು ಆಂತರಿಕವಾಗಿ ನೆಮ್ಮದಿಯಿಂದ ಇರಬೇಕು ಅಂದರೆ, ಶಾಂತಿಯಿಂದ ಇರಬೇಕು ಅಂದರೆ, ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವೇ ಸ್ವೀಕರಿಸ್ಬೇಕು. ಹೌದು. ಹೇಗೆ ಅಂತ ಒಂದು ಉದಾಹರಣೆನ ಕೊಡೋದ್ರ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನನ್ನ ಕೈಯಲ್ಲಿ ಒಂದು ಹೂವಿನ ಕುಂಡ ಇದೆ. ಈಗ ನಾನು ನಿಮಗೆ ಕೇಳ್ತೀನಿ, ಈ ಹೂವಿನ ಕುಂಡ ಹೇಗೆ ಕಾಣ್ತಿದೆ ನಿಮಗೆ ಅಂತ. ನೀವು ಹೇಳ್ತೀರಾ, ತುಂಬ ಸುಂದರವಾಗಿ ಕಾಣ್ತಿದೆ, ತುಂಬ ಆಕರ್ಷಕವಾಗಿದೆ, ತುಂಬ ಮನೋಹರವಾಗಿದೆ. ಈ ಥರ ಒಂದು ಪಾಸಿಟಿವ್ ಥಾಟ್ಸ್ಗಳನ್ನು, ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ನೀವು ಕ್ರಿಯೇಟ್ ಮಾಡ್ತೀರಾ ಅಲ್ವಾ? ಹೇಗೆ ಕಾಣ್ತಿದೆ ನಿನಗೆ ಅಂತ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ, ಇಲ್ಲೊಂದು ಒಣಗೋಗಿರೋ ಹೂವು ಇದೆ, ಚೆನ್ನಾಗಿ ಕಾಣ್ತಾ ಇಲ್ಲ ಇದು. ಅದೊಂದು ಹೂವು ತೆಗೆದಿದ್ರೆ ಈ ಹೂವಿನ ಕುಂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ಸರಿ ಕಾಣ್ತಾ ಇಲ್ಲ. ಯಾರು ಅರೇಂಜ್ ಮಾಡಿದಾರೋ ಏನೋ ಈ ಫ್ಲವರ್ಸು. ಅಟ್ಲೀಸ್ಟ್ ಅದೊಂದು ಒಣಗೋಗಿರೋ ಹೂವು ತೆಗೆದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತಲ್ವಾ? ಸುಮ್ಮನೆ ಆ ಅಂದಾನೆ ಹಾಳು ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿಲ್ಲ ಅದು, ಚೆನ್ನಾಗಿ ಕಾಣ್ತಿಲ್ಲ ಅದು ಅಂತ ನಾನು ಹೇಳ್ತೀನಿ. ಸೊ ನಾನು ಎಲ್ಲಿದ್ದೀನಿ ಈಗ? ಲೋ ಎನರ್ಜಿಯಲ್ಲಿದ್ದೀನಿ. ನೀವು ಅದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನೀವು ಹೈ ಎನರ್ಜಿಯಲ್ಲಿದ್ದೀರಾ, 100% ಚಾರ್ಜಲ್ಲಿದ್ದೀರಾ. ನಿಮ್ಮ ಒಂದು ಸಕಾರಾತ್ಮಕ ಆಲೋಚನೆಯಿಂದ ನೀವು 100% ಚಾರ್ಜ್ಡ್ ಆಗಿದ್ದೀರಾ. ನಾನು ಬರೀ ಒಂದು ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ನನ್ನ ಎನರ್ಜಿ ಏನಾಯಿತು? ಲೋ ಆಯಿತು, 20%ಗೆ ಬಂತು. ಈಗ ನೆಕ್ಸ್ಟ್ ಸೀನ್ ನೋಡೋಣ. ಅಂದರೆ ದಿನದಲ್ಲಿ ನಾವು ಎಷ್ಟೋ ಪರಿಸ್ಥಿತಿಗಳನ್ನು ಎದುರಿಸ್ತಾ ಹೋಗಬೇಕು. ಹಾಗೆ ನೆಕ್ಸ್ಟ್ ಸೀನಲ್ಲಿ ಫೋನ್ ರಿಂಗ್ ಆಗುತ್ತೆ. ಮನೆ ಕೆಲಸದವಳು ಫೋನ್ ಮಾಡಿ ಹೇಳ್ತಾಳೆ, ಇವತ್ತು ನಾನು ಬರಲ್ಲ, ನೀವೇ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ನೀವೀಗ 100% ಚಾರ್ಜಲ್ಲಿದ್ದೀರಾ. ಸೊ ನೀವೇನು ಹೇಳ್ತೀರಾ? ಸರಿ ಆಯಿತು, ಪರವಾಗಿಲ್ಲ ಬಿಡು, ಏನು ಪ್ರಾಬ್ಲಮ್ ಇದೆಯೋ ಏನೋ, ಆರೋಗ್ಯ ಸರಿ ಇಲ್ಲ ಇರಬೇಕು, ಪರವಾಗಿಲ್ಲ ಬಿಡು, ಇವತ್ತೊಂದಿನ ರಜಾ ಹಾಕಲಿ ಅಂತ ಹೇಳಿ ಫೋನ್ ಇಡ್ತೀರ. ಅದೇ ನಾನು 20% ಲೋ ಎನರ್ಜಿಯಲ್ಲಿ ಇರ್ತೀನಲ್ಲ, ನಾನೇನು ಮಾಡ್ತೀನಿ? ಕೆಲಸದವ್ರ ಹಣೆ ಬರನೇ ಇಷ್ಟು, ಅವ್ರಿಗೆ ದುಡ್ಡು ಕೊಡೋದು, ನಾವು ಕೆಲಸ ಮಾಡೋದು, ಇದೇ ಆಗೋಯ್ತು. ಸುಮ್ಮನೆ ಕೆಲಸದವ್ರನ್ನ ಇಟ್ಕೊಳ್ಳೋದು ಮನೆಗೆ, ಯಾತಕ್ಕೂ ಪ್ರಯೋಜನ ಇಲ್ಲ. ನೆಟ್ಟಿಗೆ ಕೆಲಸ ಮಾಡಲ್ಲ, ಸುಮ್ಮನೆ ದುಡ್ಡು ದಂಡ. ನನಗಂತೂ ಇವರಿಂದಾನೇ ತಲೆ ಬಿಸಿ ಶುರು ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ರೆ ರಜಾ ಅಂತಾರೆ ಅಂತ ನಾನು ಬೈಯಕ್ಕೆ ಶುರು ಮಾಡ್ತೀನಿ. 20% ಇದ್ದಿದ್ದು ನನ್ನ ಶಕ್ತಿ ಈಗ 10% ಆಯಿತು. ನೀವು 100% ಇರ್ತೀರ, ಯಾಕಂದರೆ ನೀವು ಪಾಸಿಟಿವ್ ಥಿಂಕ್ ಮಾಡಿರ್ತೀರ. ಇದಾದಮೇಲೆ ನೆಕ್ಸ್ಟ್ ಸೀನ್ಗೆ ಹೋಗೋಣ. ಈಗ ರಸ್ತೆಯಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಮನ್ನು ತಳ್ಕೊಂಡು ಹೋಗ್ತಾರೆ. ನೀವೇನಂತೀರಾ? ಯಾಕಂದರೆ ನೀವು 100% ಇದ್ದೀರಾ. ಈಗ 100% ಫುಲ್ ಚಾರ್ಜ್, ಬರೀ ಪಾಸಿಟಿವ್ ಥಿಂಕ್ ಮಾತ್ರ ಮಾಡೋದು ನೀವು. ಪಾಪ ಏನೋ ಅವಸರ ಇತ್ತೇನೋ, ಮಗುನ್ ಬಿಟ್ಟು ಬಂದಿದ್ದಾನೋ ಏನೋ, ಯಾರೋ ಆಸ್ಪತ್ರೆಯಲ್ಲಿದ್ದಾರೋ ಏನೋ, ಏನು ತೊಂದರೆ ಇದೆಯೇನೋ, ಹೋಗ್ತಾ ಇದ್ದಾನೆ, ಹೋಗ್ಲಿ ಬಿಡು ಪಾಪ, ಪರವಾಗಿಲ್ಲ ಅಂತ ನೀವು ಸುಮ್ಮನಾಗ್ತೀರ. ನಾನೀಗ 10% ಇದ್ದೀನಿ, ಲೋ ಎನರ್ಜಿ. ಏನು ಮಾಡ್ತೀನಿ ನಾನು? ಅವನನ್ನು ನಿಲ್ಲಿಸಿ, ಅವನಿಗೆ ಗ್ರಾಚಾರ ಬಿಡಿಸಿ, ಇನ್ನೊಂದು ಸತಿ ಯಾರನ್ನು ತಳ್ಕೊಂಡು ಹೋಗಿರಬಾರ್ದು. ಅವನು ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ, ಆ ಥರ ಅವನಿಗೆ ಗ್ರಾಚಾರ ಬಿಡಿಸಿ ನನ್ನ ಸಿಟ್ಟನ್ನು ನೆತ್ತಿಗೇರಿಸ್ಕೊಂಡು ನಾನು ಸೀದಾ ಮನೆಗೆ ಬರ್ತೀನಿ. 10% ಇದ್ದಿದ್ದ ನನ್ನ ಎನರ್ಜಿ ಈಗ 5% ಆಗಿರುತ್ತೆ. ನೀವು 100% ಚಾರ್ಜಲ್ಲೇ ಇರ್ತೀರ. ನೀವು ಮನೆಗೆ ಬರ್ತೀರ. ಮನೆಗೆ ಬಂದುಬಿಟ್ಟು ಸೋಫಾದ ಮೇಲೆ ಫೋನ್ ಇಟ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಹೋಗಿರ್ತೀರ. ಊಟ ಮಾಡಿ ಬರೋ ಅಷ್ಟರೊಳಗೆ ನಿಮ್ಮ ಮನೇಲಿರೋ ಮಕ್ಕಳು ಫೋನ್ನ ಕೆಳಗೆ ಬೀಳಿಸಿ ಒಡೆದಾಕಿರ್ತಾರೆ. ಏನು ಮಾಡ್ತೀರಾ? ಆಗ ನೀವು 100% ಚಾರ್ಜ್ ಆಗಿರ್ತೀರ, ಫುಲ್ ಶಕ್ತಿ ಇರುತ್ತೆ ನಿಮಗೆ. ಏನು ಮಾಡ್ತೀರಾ? ಈಗ ಫೋನ್ ನೋಡಿಬಿಟ್ಟು ಮಕ್ಳಿಗೆ ಕೇಳ್ತೀರಾ, ಹೆಂಗೆ ಒಡೆದೋಯ್ತು, ಯಾಕೆ ಒಡೆದೋಯ್ತು, ನಾನೇ ಫೋನ್ನ ಸೋಫಾದ ಮೇಲೆ ಇಟ್ಟು ತಪ್ಪು ಮಾಡಿದೆ,
ನಂದೇ ತಪ್ಪಿರೋದು, ನಾಳೆ ರಿಪೇರಿ ಮಾಡಿಸಿದ್ರೆ ಆಯಿತು ಅಂದ್ಕೊಂಡು ಊಟ ಮಾಡಿ ಮಲಗ್ತೀರ. ಅದೇ ನಾನು 5% ಲೋ ಎನರ್ಜಿಯಲ್ಲಿದ್ದೀನಿ. ಏನು ಮಾಡ್ತೀನಿ, ನನ್ನ ಫೋನ್ ಒಡೆದೋಗಿರೋದಕ್ಕೆ ಮಕ್ಕಳಿಗೆ ಚೆನ್ನಾಗಿ ಒದೆ ಕೊಡ್ತೀನಿ, ನಾನು ಕೂಗಾಡ್ತೀನಿ, ಮನೇಲಿ ಇದ್ದವ್ರ ಮೇಲೆಲ್ಲ ಕೂಗಾಡ್ತೀನಿ, ಎಲ್ಲರಿಗೂ ಬೈತೀನಿ, ಬೈದ್ಬಿಟ್ಟು ಊಟನೂ ಮಾಡಲ್ಲ, ರಾತ್ರಿ ನಿದ್ದೆನೂ ಮಾಡಲ್ಲ, ಇಡೀ ರಾತ್ರಿ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತೀನಿ. 5%ಇಂದ ಈಗ ನಂದು ಎನರ್ಜಿ 0% ಆಯಿತು. ಅದೇ ನೀವು 100% ಚಾರ್ಜಲ್ಲಿದ್ರಿ, ಆದರೆ ಇಂಥ ಪರಿಸ್ಥಿತಿ ಬಂದಾಗ, ಅಂದರೆ ಫೋನ್ ಒಡೆದೋದ್ರೆ ಎಲ್ರಿಗೂ ನೋವಾಗುತ್ತೆ, ಬೇಜಾರಾಗೇ ಆಗುತ್ತೆ, ಒಂದ್ಸಲ ಅಯ್ಯೋ ಹರ್ಟ್ ಆಗೇ ಆಗುತ್ತೆ. ಆದರೆ ನೀವು ಬೆಳಗಿಂದಾನು ನಿಮ್ಮ ಒಂದು ಆ ಎನರ್ಜಿನ ಶೇಖರಿಸಿಟ್ಕೊಂಡಿರ್ತೀರ, ನಿಮ್ಮ ಒಂದು ಪವರ್ನ ಕನ್ಸರ್ವ್ ಮಾಡಿಟ್ಕೊಂಡಿರ್ತೀರ. ಅದರಿಂದಾನೇ ನಿಮಗೆ ನಿಮ್ಮ ಕಣ್ಣೆದುರುಗಡೆನೆ ಫೋನ್ ಒಡೆದೋದ್ರು ನಿಮ್ಗೇನು ಅನ್ಸಲ್ಲ. ನಿಮಗೆ ಅನ್ಸುತ್ತೆ, ಎಲ್ಲಿಂದ ಬಂತು ಈ ಪವರ್ ನನಗೆ, ಎಲ್ಲಿಂದ ಬಂತು ಇಷ್ಟೊಂದು ಶಾಂತಿ ನನಗೆ? ಯಾಕೆ ಅಂದರೆ ನೀವು 100% ಚಾರ್ಜಲ್ಲಿರ್ತೀರಾ, ನಿಮ್ಮ ಮೈಂಡ್ ಕಾಮ್ ಸ್ಟೇಟಲ್ಲಿರುತ್ತೆ. ಅದಕ್ಕೆ ನೀವು ಎಂಥ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿನ ಎದುರಿಸೋದನ್ನು ಕಲಿತೀರ. ಅದೇ ನಾನು ಲೋ ಎನರ್ಜಿ ಥಿಂಕ್ ಮಾಡ್ತಾ ಮಾಡ್ತಾ, ಇನ್ನೊಬ್ರಿಗೆ ಬೈತಾ, ಇನ್ನೊಬ್ರಿಗೆ ಕಂಪ್ಲೇಂಟ್ ಮಾಡ್ತಾ 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 ನನ್ನ ಶಕ್ತಿ ಪೂರ್ತಿ 0 ಆಗಿರುತ್ತೆ. ಮನೇಲಿದ್ದವ್ರಿಗೂ ತೊಂದರೆ ಕೊಡ್ತೀನಿ, ಹೊರಗಡೆಯವ್ರಿಗೂ ತೊಂದರೆ ಕೊಡ್ತೀನಿ, ನನಗೆ ನಾನು ತೊಂದರೆ ತಗೋತೀನಿ. ಊಟ ಬಿಟ್ಟು, ನಿದ್ದೆ ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ತೊಂದರೆ? ನಮಗೆ ಅಲ್ವಾ? ನಮ್ಮ ಆರೋಗ್ಯನೇ ಹಾಳಾಗೋದಲ್ವಾ? ಅದರಿಂದನೇ ತಾನೇ ಡಯಾಬಿಟೀಸು, BP, ಹಾರ್ಟ್ ಪ್ರಾಬ್ಲಮ್ಸು, ಎಲ್ಲ ಪ್ರಾಬ್ಲಮ್ಸು ಅದರಿಂದನೇ ಬರೋದು. ನಮ್ಮ ಎಮೋಷನ್ಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗದೆ ನಮ್ಮ ಎಲ್ಲ ಜೀವನದ ಪ್ರಾಬ್ಲಮ್ಸಿಗೂ ನಾವೇ ಕಾರಣ. ಈಗ ನೋಡಿ, ಪರಿಸ್ಥಿತಿಗಳು ಒಂದೇ ಇತ್ತು, ನಿಮ್ಮ ಪರಿಸ್ಥಿತಿನೂ ಒಂದೇ ಇತ್ತು, ನನ್ನ ಪರಿಸ್ಥಿತಿನೂ ಒಂದೇ ಇತ್ತು, ಆದರೆ ಆಲೋಚನೆಗಳು ಮಾತ್ರ ಬೇರೆ ಆಯಿತು. ನೀವು ಸಕಾರಾತ್ಮಕವಾಗಿ ಆಲೋಚಿಸಿದ್ರಿ, ನಾನು ನಕಾರಾತ್ಮಕತೆಯಿಂದ ಆಲೋಚನೆ ಮಾಡಿದೆ. ಹಾಗಾಗಿ ನಮ್ಮಿಬ್ಬರು ಜೀವನನೂ ಬೇರೆ ಆಯಿತು, ನಮ್ಮ ರಿಯಾಕ್ಷನ್ಸ್ ಡಿಫ್ರೆಂಟ್ ಆಗಿತ್ತು ಅಲ್ವಾ? ಸೊ ಅದು ಯಾವುದೇ ಪರಿಸ್ಥಿತಿಯಾಗಿ, ಯಾವುದೇ ಸಂದರ್ಭಗಳಲ್ಲಾಗಿ ಅದಿರೋ ಹಾಗೆ ನಾವು ಸ್ವೀಕರಿಸಿದ್ರೆ, ಸಂಬಂಧಗಳು ಅಷ್ಟೆ, ಅವರು ಇರೋ ಹಾಗೆ ಅವರನ್ನು ಸ್ವೀಕರಿಸ್ಬೇಕು. ಜೀವನ ತುಂಬ ಸುಲಭ, ನಾವೇ ಸುಮ್ಮನೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾವು ಹೇಳ್ದಂಗೆ ಕೇಳ್ತಿಲ್ಲ, ನಮ್ಮ ಥರ ನಡ್ಕೋತಾ ಇಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೆಂಡ್ತಿಗೋ, ಗಂಡಂಗೋ, ಮಕ್ಳಿಗೋ, ಅತ್ತೆ ಮಾವಂಗೋ, ಸೊಸೆದಿರ್ಗೋ, ಹಿಂಗೆ ಸುಮ್ಮನೆ ನಾವು ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ಒಂದ್ಸಲ ನೀವು ಆಲೋಚನೆ ಮಾಡಿ, ಅವ್ರು ಹೇಗಿದ್ದಾರೋ ಹಾಗೆ ಅವರನ್ನು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ವಾ? ಖಂಡಿತ ಆಗತ್ತೆ. ಪರಿಸ್ಥಿತಿಗಳು ಅಷ್ಟೇ, ಹೇಗೇ ಇರಲಿ, ಸಂದರ್ಭಗಳು ಹೇಗೇ ಇರಲಿ, ನಾವು ಸಕಾರಾತ್ಮಕವಾಗಿ ಆಲೋಚಿಸಬೇಕು. ಯಾಕೆ ನಾವು ಸಕಾರಾತ್ಮಕವಾಗಿ ಆಲೋಚಿಸಬೇಕು? ನಮ್ಮ ಆರೋಗ್ಯಕ್ಕಾಗಿ. ಯಾಕೆ ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು? ನಮ್ಮ ಆಂತರಿಕ ಶಾಂತಿಗಾಗಿ, ನೆಮ್ಮದಿಗಾಗಿ. ಆಗ ಬದುಕು ಬಂಗಾರವಾಗುತ್ತೆ ಅಲ್ವಾ? ಯೋಚನೆ ಮಾಡಿ. ಧನ್ಯವಾದಗಳು.